ನಾವೇನು ಸರ್ಕಾರ ಮಾಡಿದ್ವು, ಇಡೀ ರಾಜ್ಯದಲ್ಲಿ ಒಂದು ಅಧಿಕಾರ, ಒಂದು ಸರ್ಕಾರ ಯಾವ ರೀತಿ ನಡಿಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಒಂದು ಮಾಡಲ್ ಆಗಿ ನಡೆಸಿದಂಥ ಒಂದು ಸರ್ಕಾರ ಅದು. ಎಂತೆಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಅವತ್ತು ನಮಗಿದ್ದಂಥದ್ದು ಕೇವಲ ಸುಮಾರು 28,000 ಒಂದು ನಮ್ಮ ವರ್ಷದ ಬಜೆಟ್ಟು. ಅವತ್ತು ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಸಾರಾಯಿ ನಿಷೇಧ ಮಾಡಿದ್ದೇವೆ, ಲಾಟ್ರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ, ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಭಾಗ್ಯಲಕ್ಷ್ಮಿ ಯೋಜನೆ, ಸುವರ್ಣ ಗ್ರಾಮೋದಯ ಕಾರ್ಯಕ್ರಮ, ಹೀಗೆ ಹಲವಾರು ಯೋಜನೆಗಳನ್ನು ನಾನು ಹೇಳಬಲ್ಲೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮ ರೈತರ ಬದುಕು, ನಮ್ಮ ಯುವಕರ ಒಂದು ನಿರುದ್ಯೋಗದ ಸಮಸ್ಯೆ. ಪ್ರತಿ ಬಡ ಕುಟುಂಬಗಳು, ಅವರು ನಮ್ಮ ದಲಿತ ಸಮಾಜ ಇರಲಿ, ಗಂಗಾ ಮತಸ್ಥರ ಬದುಕನ್ನು ನೋಡಿದ್ದೇನೆ, ತಿಗಳರ ಬದುಕನ್ನು ನೋಡಿದ್ದೇವೆ, ಹಲವಾರು ಸಣ್ಣ ಪುಟ್ಟ ಸಮಾಜಗಳ ಬದುಕನ್ನು ನೋಡಿದ್ದೇವೆ. ಈ ರಾಜ್ಯದಲ್ಲಿ ಒಂದು ಹೊಸ ಒಂದು ದೇಶಕ್ಕೆ ಮಾದರಿಯಾಗ್ತಕ್ಕಂಥ ಒಂದು ಸರ್ಕಾರವನ್ನು ಇವತ್ತು ನಾವು BJP ಎರಡೂ ಪಕ್ಷಗಳು ಸೇರಿ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ತರಬೇಕು. ಆ 20 ತಿಂಗಳ ಆಳ್ತದ ಸುವರ್ಣ ಯುಗ ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದಕ್ಕೆ ಈ ಒಂದು ಚುನಾವಣೆ ಚನ್ನಪಟ್ಟಣದಿಂದಲೇ ನನ್ನನ್ನು ಬೆಳೆಸಿದಂಥ ನನ್ನ ತಂದೆ ತಾಯಂದಿರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಇವತ್ತು ಇಲ್ಲಿಯ ಒಂದು ಚುನಾವಣೆಯ ಫಲಿತಾಂಶ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರ್ತಕ್ಕಂಥ ಫಲಿತಾಂಶ ಇದು. ಇವತ್ತು 3 ಚುನಾವಣೆಗಳು ನಡೀತಾ ಇದ್ದರು. ಎಲ್ಲರ ಗಮನ ಇರ್ತಕ್ಕಂಥದ್ದು ಈ ಒಂದು ಚನ್ನಪಟ್ಟಣದ ಮೇಲೆ. ಚನ್ನಪಟ್ಟಣದಲ್ಲಿ ಏನಾಗಬಹುದು ಅಂತ ಹೇಳಿ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬೆಳೆಸ್ಕೊಂಡಿದ್ದೀರಿ, ಇವತ್ತು ಈ ಮಟ್ಟಕ್ಕೆ ನಿಮ್ಮಿಂದ ನಾನು ಬೆಳೆದಿದ್ದೇನೆ. ಇವತ್ತು ಇದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತು ನಿಮ್ಮ ಕೈನಲ್ಲಿದೆ. ಎಲ್ಲಿಯವರೆಗೆ ಭಗವಂತ ನಮ್ಗೆ ಆಯುಷ್ ಕೊಟ್ಟಿರ್ತಾನೆ, ಪ್ರತಿ ಕ್ಷಣ ಈ ನಾಡು, ಈ ದೇಶ ಇವತ್ತು ನಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿದ್ದೇನೆ. ನನ್ನ ರಾಮನಗರ ಜಿಲ್ಲೆಯ ಜನತೆ, ಚನ್ನಪಟ್ಟಣ ಇರಲಿ, ರಾಮನಗರ ಇರಲಿ, ಮಾಗಡಿ ಇರಲಿ, ಕನಕಪುರ ಇರಲಿ, ಇಲ್ಲಿ ಕೆಲವು ಇಂಡಸ್ಟ್ರಿಗಳನ್ನು ತರಬೇಕು ಅಂತಕ್ಕಂಥದ್ದು ರಾಮನಗರ ಚನ್ನಪಟ್ಟಣ ನಡುವೆ ಇವತ್ತು 2-3 ಕಾರ್ಖಾನೆಗಳನ್ನು ತರೋದ್ರ ಮುಖಾಂತರ ಇಲ್ಲಿ ಒಂದು ಕನಿಷ್ಠ 8-10 ಸಾವಿರ ಕುಟುಂಬಗಳ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಆ ಕಾರ್ಯವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, 25,000ಕ್ಕೂ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ದುಡಿಮೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೂ ಒಂದು ಸೈಡ್ ಮಾತು ಮುಗಿಸ್ತೇನೆ. ಅವರ ಕ್ರಮ ಸಂಖ್ಯೆ ನಂಬರ್ 1 ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳಾ ಗುರುತು. ಎಲ್ರಿಗೂ ನನ್ನ ನಮಸ್ಕಾರ.